ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ದಿನವೇ ಮಂಡ್ಯದ ಲೇಬರ್ ಕಾಲೋನಿಯ ನೂತನ ರಾಮ ಮಂದಿರ ಉದ್ಘಾಟನೆಗೊಳ್ತಾ ಇರುವಂಥದ್ದು. ಇನ್ನು ಅವತ್ತು ಅಯೋಧ್ಯೆಯಲ್ಲಿ ಯಾವ ರೀತಿ ಪೂಜಾ ಕೈಂಕರ್ಯ ಇರುತ್ತೆ, ಮತ್ತೆ ಇಲ್ಲಿ ಯಾವ ರೀತಿ ಪೂಜಾ ಕೈಂಕರ್ಯ ಇರುತ್ತೆ, ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಎಂಬುದನ್ನ ಇಲ್ಲಿನ ಮುಖ್ಯ ಅರ್ಚಕರಾದಂಥ ಅರ್ಜುನರವರನ್ನೇ ಕೂಡ ಮಾತಾಡಿಸುವಂಥ ಕೆಲಸವನ್ನ ಮಾಡೋಣ. ಸರ್, ಬಹಳಷ್ಟು ಈ ಏರಿಯಾದ ಜನರ ಕನಸು 14 ವರ್ಷದ ಬಳಿಕ ನನಸಾಗ್ತಾ ಇದೆ. ಅದರಲ್ಲೂ ಕೂಡ ಅಯೋಧ್ಯೆಯಲ್ಲಿ ಉದ್ಘಾಟನೆಗೊಳ್ತಾ ಇರುವಂತಹ ರಾಮ ಮಂದಿರ ದಿನವೇ ಇಲ್ಲೂ ಕೂಡ ಲೋಕಾರ್ಪಣೆಗೊಳ್ತಾ ಇರುವಂಥದ್ದು. ಅವತ್ತಿನ ಪೂಜಾ ಕೈಂಕರ್ಯ ಯಾವ ರೀತಿ ಇರುತ್ತೆ, ಏನೇನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ ಸರ್? ನಾಳೆ ಅಂದರೆ ದಿನಾಂಕ 19 ನಾಳೆಯಿಂದನೇ ಇವತ್ತು ದೇವಸ್ಥಾನದ ಎಲ್ಲ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ. ಮೊದಲಿಗೆ ಇಲ್ಲಿ ಆಲಯ ಶುದ್ಧಿಗೋಸ್ಕರವಾಗಿ ದೇವತಾ ಪ್ರಾರ್ಥನೆ ಪಂಚಗವ್ಯ ಹೋಮದಿಂದ ಮೊದಲುಗೊಂಡು ಸಾಯಂಕಾಲ ವಾಸ್ತು ರಾಕ್ಷೋಗ್ನ ಹೋಮ, ಹಾಗೆ ರಕ್ಷಾ ಸುದರ್ಶನ ಹೋಮ ಇತ್ಯಾದಿ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ. ಅದೇ ರೀತಿಯಲ್ಲಿ ನಾಳಿದ್ದು 21ನೇ ತಾರೀಕು ಸಾಯಂಕಾಲ ಇಲ್ಲಿ ಕಳಶ ಸ್ಥಾಪನೆ ಅನ್ನೋದು ಆಗುತ್ತೆ. ಚಕ್ರಾಬ್ಜ ಮಂಡಲ ಪೂಜೆ, ಹಾಗೆ ದೇವರ ಬಿಂಬಗಳು ಅಧಿವಾಸಗಳನ್ನೆಲ್ಲ ನೆರವೇರಿಸಿ 22ನೇ ತಾರೀಕು ಪ್ರಾತಃ 5:30ರಿಂದಲೇ ಅಧಿವಾಸ ಹೋಮ ಅನ್ನೋದು, ಹಾಗೆ ಪ್ರತಿಷ್ಠಾಂಗ ಕಲಾತತ್ವ ಹೋಮ ಇತ್ಯಾದಿ ಎಲ್ಲವೂ ನಡೆದು ದೇವರ ಪ್ರತಿಷ್ಠೆ ಅನ್ನೋದು 10:30ಕ್ಕೆ ಸಲ್ಲುವಂತಹ ಮೀನ ಲಗ್ನದಲ್ಲಿ ದೇವತಾ ಪ್ರತಿಷ್ಠೆ ಅನ್ನೋದು ಆಗತ್ತೆ. ಅದೇ ರೀತಿಯಲ್ಲಿ ರಾಮತಾರಕ ಹೋಮ ಇತ್ಯಾದಿ ಮಂಗಳ ಕಾರ್ಯಗಳೆಲ್ಲವೂ ಇಲ್ಲಿ ನಡೀತಾ ಇದೆ. ಅದೇ ರೀತಿಯಲ್ಲಿ ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿಶ್ವೇಶತೀರ್ಥರ ಶಿಷ್ಯವೃಂದದಿಂದ ಇಲ್ಲಿ ರಾಮಾಯಣ, ಅಯೋಧ್ಯ ಮಹಾತ್ಮೆ ಇತ್ಯಾದಿ ಪಾಠ ಪ್ರವಚನಗಳು ಕೂಡ ನಡೆಯುತ್ತೆ. ಅದೇ ದಿನ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂಗೀತ ಕಾರ್ಯಕ್ರಮ ಇತ್ಯಾದಿ ಎಲ್ಲ ಮಂಗಳ ಮಹೋತ್ಸವವು ಇಲ್ಲಿ ನಡೆಯೋದಕ್ಕೆ ಸಿದ್ಧವಾಗಿದೆ ಅಂತ ಭಾವಿಸ್ತೇವೆ. ಅಂದರೆ ಮುಹೂರ್ತ ಅಲ್ಲಿ ಅಯೋಧ್ಯೆಯಲ್ಲಿ ನಡೆಯುವಂಥ ಮುಹೂರ್ತದಲ್ಲಿ ಪೂಜಾ ಕೈಂಕರ್ಯ ನಡೆಯುತ್ತಾ ಏನು ಅಂತ ಸರ್? ಅಯೋಧ್ಯೆಯಲ್ಲಿ ಪೂಜೆಯ ಏನು ಮುಹೂರ್ತ ಏನಿದೆಯೋ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ. ಅಲ್ಲಿ ಸಾಧಾರಣ 12:40ಕ್ಕೆ ಮುಹೂರ್ತ ಅಂತ ಇಟ್ಕೊಂಡಿದ್ದಾರೆ. ನಾವಿಲ್ಲಿ ಆವತ್ತಿನ ದಿವಸ 10:30ಕ್ಕೆ ಸಲ್ಲುವಂತಹ ಮೀನ ಲಗ್ನದಲ್ಲಿ ಪ್ರತಿಷ್ಠಾಪನೆ ಅಂತ ನಿರ್ಧಾರ ಮಾಡಿಕೊಂಡಿದ್ದೇವೆ. ಇದಿಷ್ಟು ರಾಮ ಮಂದಿರದ ಮುಖ್ಯ ಅರ್ಚಕರಾದಂಥ ಅರ್ಜುನ್ರವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.